Hi, hello, namaste, welcome back to my channel and welcome to Brahmatal Summit. ಬೆಳಗ್ಗೆ 4:15 ಎದ್ದು ನಾವು ಈ ಸಮಿಟನ್ನು ರೀಚ್ ಆಗಿದ್ದೀವಿ. 12,500 ಫೀಟ್ ಹೈಟಲ್ಲಿದೆ. ಎಷ್ಟು ಚಂದ ಹಿಮಾಲಯನ್ ರೇಂಜಸ್ ನನ್ನ ಹಿಂದೆ ಕಾಣಿಸ್ತಾ ಇದೆ ಅಂತಂದರೆ, ಬಟ್ ಇಷ್ಟು ಬ್ಯೂಟಿಫುಲ್ ಸಮಿಟನ್ನು ನಾವು ಹತ್ತಿ ಇಲ್ಲಿ ನಿಂತ್ಕೊಂಡು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀವಿ ಅಂತಂದರೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಲ್ವಾ. ಸ್ಟಾರ್ಟಿಂಗ್ ಡೇಯಿಂದ ಕೆಲವೊಂದಷ್ಟು ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ ಅನ್ನೋದು ನಡೆದಿದೆ. ಬೈ ದ ವೇ, ನಮ್ಮ ನೆಕ್ಸ್ಟ್ ಟ್ರೈಬ್ನ ಜೊತೆ ನಾನು ಬ್ರಹ್ಮತಾಲ್ ಟ್ರೆಕ್ಕನ್ನು ಮಾಡ್ತಾ ಇರೋದು. ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡುವ, ಓಕೆನಾ? ಫ್ಲ್ಯಾಶ್ ಬ್ಯಾಕ್. ಸೊ ಇವತ್ತು ಆಲ್ಮೋಸ್ಟ್ ಒಂದು ಫಿಲ್ಮಿ ಇನ್ಸಿಡೆಂಟ್ ಆಗೋಯ್ತಾಟ. ಅರ್ಧ ಗಂಟೆ ಇರೋವಾಗ ನಾನು ಬ್ಯಾಗ್ ಚೆಕ್ ಇನ್ ಮಾಡಿಸಿ ಸೆಕ್ಯೂರಿಟಿ ಚೆಕ್ ಬಂದೆ ಅಂತಂದರೆ ಯಾವತ್ತೂ ಇಲ್ದೋಗಷ್ಟು ಚೆಕ್ ಇವತ್ತು 3 ಸತಿ ನನ್ನ ಬ್ಯಾಗ್ ವಾಪಸ್ ಹೋಯ್ತು. ಸ್ಟಿಲ್ ಹೆಂಗೆಂಗೋ ಆ್ಯಂಗ್ಸೈಟಿ ಪೀಕ್ಸಲ್ಲಿದೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಇತ್ತಾಯ್ತಾ. ಸೊ ಫ್ಲೈಟ್ ಹಿಡಿತೀನಿ, ಖಾಲಿ ಬಿದ್ದಾದರೂ ಹಿಡಿತೀನಿ ಅಂತ. ಆ್ಯಂಡ್ ಫ್ಲೈಟ್ ಡಿಲೇ. ಹೆಂಗೆ ಓಡ್ ಬಂದಿದ್ದೀನಿ ಅಂತಂದರೆ, ಯಾರು ನಾನು ವೀಡಿಯೋ ಮಾಡಿದ್ರು ಅಂತಂದರೆ ಟಾಮ್ ಇಲ್ದೋಗಿರೋ ಜರ್ರಿ ಥರ ಓಡಾಡಿದ್ದೀನಿ ನಾನು ಇವತ್ತು. ಬಟ್ yeah, what an experience, but I don't want this experience once more. So let's see. 2 hours later. ನೋಡಿ ಎಷ್ಟು ಕಷ್ಟಪಡ್ತಿದ್ದೀವಿ 4 ಹೆಣ್ಮಕ್ಳು ಡೆಲ್ಲಿ ಮೆಟ್ರೋದಲ್ಲಿ ಅಂತ. ಎಲ್ಲ ಲಗೇಜು ಆಲ್ಮೋಸ್ಟ್ 15 kg ಇದೆ. ಇದು ವಿಮೆನ್ ಎಂಪವರ್ಮೆಂಟ್ ಅಲ್ಲಿ. ಓಕೆ, ಬಾಯ್. Later that same evening. ಸೊ ಇವತ್ತು ಸ್ಟಾರ್ಟಿಂಗ್ ಇಂದ ಅಡ್ವೆಂಚರ್ಸ್ ಆಯ್ತಾ. ನಾವಿವಾಗ ರಿಷಿಕೇಶ್ಗೆ ಹೋಗೋ ಒಂದು ಬಸ್ ಹತ್ತಿದ್ದೀವಿ. ಫಸ್ಟ್ ಆಫ್ ಆಲ್ ಬಸ್ ಹತ್ತಿದ್ದೇ ಒಂದು ಅಡ್ವೆಂಚರು. ಆ ನಂತರದಲ್ಲಿ ಆ ಕಡೆ ಒಂದು ಸೀಟಲ್ಲಿ ಇವಾಗ ಅಲ್ಲಿಲ್ಲ ಅವರು ಒಬ್ರು ಗಡ್ಡ ಬಿಟ್ಕೊಂಡು ಸುಮ್ಮನೆ ನಮ್ಮನ್ನು ನೋಡ್ತಾ ಇದ್ರು. ನಾವೇನೋ ಒಂದಷ್ಟು ತಮಾಷೆಗೆ ಅಂತ ಒಂದಷ್ಟು ಜೋಕ್ ಮಾಡ್ತಾ ಇದ್ವಿ ಆಯ್ತಾ. ಗಡ್ಡದ ಭೂತ ಅಂತ ಹೇಳ್ಬಿಟ್ಟು ಬಾಂಬ್ ರಿಲೇಟೆಡ್ ಏನೋ ಮಾತಾಡ್ತಾ ಇದ್ವಿ. ಯಾಕೋ ನಮ್ಮನ್ನೇ ಗ್ಲಾನ್ಸ್ ಮಾಡ್ತಾ ಇದ್ರು. ಒಂದು 10 ಕಿಲೋಮೀಟರ್ ಆದಮೇಲೆ ಮನುಷ್ಯ ಅವ್ರ ಲಗೇಜನ್ನು ಬಿಟ್ಬಿಟ್ಟು ಇಳಿದು ಹೋಗಿದ್ದಾರೆ. ಮನುಷ್ಯನ ಹೆಸರು ದಾನಿಶ್ ಅಂತೆ. ಗಡ್ಡ ಬಿಟ್ಟಿದ್ದಾರೆ. ಸೊ ಇವಾಗ ಬಸ್ ಎಂತಕ್ಕೆ ನಿಲ್ಲಿಸಿದ್ದಾರೆ ಇಲ್ಲಿ ಅಂತಂದರೆ, ಯಾಕೆ ಪೀಸ್ಫುಲ್ ಕಮ್ಯುನಿಟಿಯ ಬಿಗ್ ಬ್ರದರ್ ಲಗೇಜ್ ಬಿಟ್ಟು ಹೋಗಿದ್ದಾರೆ ಅಂತ ಪೊಲೀಸರಲ್ಲಿ ಹಿಂದ್ಗಡೆ ಚೆಕ್ ಮಾಡ್ತಿದ್ದಾರೆ. ಸೊ ಬೆಳಗ್ಗೆ 5 ಗಂಟೆಯಿಂದ ಹೊರಟಿರೋರು ಅಂತೂ ಇಂತೂ ಋಷಿಕೇಶ ಬಂದು ಒಂದು ಫಾರಿನರ್ ಫ್ರೆಂಡನ್ನು ಬೇರೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಲಗೇಜ್ ಇವಾಗ ಯೂಸ್ಟು ಆಗಿದೆ. ವಾಟ್ ಅ ಡೇ, ಲಿಟ್ರಲಿ. ಆಲ್ಮೋಸ್ಟ್ ಫ್ಲೈಟ್ ಮಿಸ್ ಆಗೋದ್ರಿಂದ, ಬಸ್ಸಲ್ಲಿ ಯಾರೋ ಇಳಿದೋಗಿ ಬಾಂಬ್ ಇದೆ ಅಂತ ನ್ಯೂಸ್ ಆಗೋದ್ರಿಂದ ಇಟ್ಸ್ ಬಿನ್ ಅ ಗ್ರೇಟ್ ಡೇ ಮ್ಯಾನ್. ಲಿಟ್ರಲಿ ಫಿಲ್ಮಿ ಡೇ. A few moments later. It's been only 10 minutes since we started walking and I'm already in love with ರಿಷಿಕೇಶ್. ಏನಕ್ಕೆ ಅಂತಂದರೆ ಇಷ್ಟು ಪ್ರಶಾಂತವಾಗಿದೆ, ವೆದರ್ ಹೆಂಗಿದೆ, ಆ್ಯಂಡ್ ರೋಡ್ಸ್ ಎಷ್ಟು ಕ್ಲೀನಾಗಿದೆ. ಲವ್ಡ್ ಇಟ್ ರಿಷಿಕೇಶ್, ಲವ್ಡ್ ಇಟ್. ಇಲ್ಲಿ ಇರ್ತೀನಿ ನಾನು, ಇರ್ತೀನಿ. ವಿಡಿಯೋ. The next morning. ಮರುದಿನ ಬೆಳಗ್ಗೆ ಎದ್ದು 9:30 ಟೈಮ್ಗೆ ನಾನು ನನ್ನ ನೆಕ್ಸ್ಟ್ ಟ್ರೈಬ್ ಮೆಂಬರ್ಸ್ ಒಂದು ಕಡೆ ಲಾಂಗ್ ಜರ್ನಿಗೆ ಹೊರಟ್ವಿ. ಮಧ್ಯದಲ್ಲಿ ಒಂದು ಕಡೆ ನಿಂತ್ವಿ. ಈ ಪ್ರದೇಶವನ್ನು ದೇವಪ್ರಯಾಗ ಅಂತ ಕರೀತಾರೆ. 5 ಪ್ರಯಾಗಗಳ ಪೈಕಿ ಪ್ರಮುಖ ಪ್ರಯಾಗ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಅಲಕಾನಂದ ಹಾಗೆ ಭಾಗೀರಥಿ ನದಿ ಇಬ್ಬರೂ ಸೇರಿ ಮುಂದೆ ಹರಿಯುವಂತಹ ನದಿಯನ್ನು ಗಂಗಾ ಮಾತೆ ಅಂತ ನಾವು ಪೂಜೆ ಮಾಡ್ತೀವಲ್ವಾ. ಸೊ ಅದರ ಏನು ಕಾನ್ಫ್ಲುಯೆನ್ಸ್. ಸೊ ದಿಸ್ ಈಸ್ ದೇವಪ್ರಯಾಗ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಆನ್ ದ ಅರ್ತ್ ಅಕಾರ್ಡಿಂಗ್ ಟು ಮೀ. ನಾವು ಒಂಚೂರು ಹಾಗೆ ಫೋಟೋ ತೊಗೊಂಡ್ವಿ, ಖುಷಿ ಪಟ್ವಿ. ಆ ನದಿಯ ಕಲರ್ ನೋಡಿ ಎಷ್ಟು ಚಂದ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತಂದರೆ. ಅದು ಆದಮೇಲೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ರೀಚ್ ಆದ ತಕ್ಷಣ ಒಬ್ಬ ಫ್ರೆಂಡ್ ನನಗೋಸ್ಕರ ಕಾಯ್ತಾ ಇದ್ದ. ರೆಸ್ಪೆಕ್ಟೇ ಕೊಡಲಿಲ್ಲ. ಆದರೆ ಕಚ್ಕೊಳ್ಳಿ, ಇಲ್ಲ ನೋ ಕಚ್ಕೊಳ್ಳಿ, ಪ್ಲೀಸ್. The next morning. ಗುಡ್ ಮಾರ್ನಿಂಗ್. ದಿಸ್ ಈಸ್ ಡೇ 1. ಬ್ರಹ್ಮತಾಲ್ಗೆ ನಾವು ಟ್ರೈಬ್ ಮೆಂಬರ್ಸ್ ಹೊರಟಿದ್ದೀವಿ. ಇವತ್ತು ಸ್ವಲ್ಪ ಸಣ್ಣದಾಗೇ ಇರುತ್ತೆ, ಒಂದು 4 ಕಿಲೋಮೀಟ್ರು. ಬಟ್ ಎಷ್ಟು ಚೆಂದ ಸನ್ರೈಸ್ ಆಗಿದೆ ಮೇಲ್ಗಡೆ ಅಂತಂದರೆ. ಸದ್ಯ ಟೈಮು 9:30.
ಸೊ ಕ್ಯಾಂಪ್ ಸೈಟಿಗೆ ಹೋಗಿ ಆರಾಮ್ ಇವತ್ತು ಸ್ವಲ್ಪ ರೆಸ್ಟ್ ಡೇ ಅಂತ ಸ್ಟಾರ್ಟ್ ಮಾಡೋಷ್ಟಿಗೆ ಎಲಿವೇಶನ್ ನೋಡಾದ್ಮೇಲೆ ಹಿಂಗಿದೆ. बट या नाइस, लेट्स गो. आपका वीडियो ले रही हूँ मैं. हम मना करेंगे आपको बता करिए कोई बात नहीं. बढ़िया. आप अच्छी लग रही है. हमारा पहनाव यही है. ಇಲ್ಲಿ ಪಹಾಡಿ ಹೆಂಗಸರು ಎಷ್ಟು ಕಷ್ಟಪಟ್ಟು ಈ ಡ್ರೈ ಲೀವ್ಸ್ ಆ್ಯಂಡ್ ಕಟ್ಟಿಗೆ ಎಲ್ಲ ತೊಗೊಂಡು ಹೋಗ್ತಾರೆ ನೋಡಿ. ಕಂಪ್ಲೇಂಟ್ಸ್ ಮಾಡೋ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋರೆಲ್ಲ ನೋಡ್ಕೊಳ್ಳಿ. देखिए जाली. हाँ मस्त लग रहे हो. यहाँ से आया नहीं अभी भी लगा. A few moments later. People who just travel with entitlement will never realize the importance of trekking, according to me. ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಿ ಟ್ರೆಕ್ಕಿಂಗಲ್ಲಿ ಆಗುವಂತಹ ಪರ್ಸ್ನಲ್ ಗ್ರೋತ್ ಅನ್ನೋದಿದೆಲ್ಲ ಯಾವುದೇ ಕೋರ್ಸ್ಗೆ ಹೋಗಿ, ಯಾವುದೇ ಸ್ಕೂಲ್ಗೆ ಹೋಗಿ, ಯಾರದೇ ಎಕ್ಸ್ಪೀರಿಯನ್ಸನ್ನು ಕೇಳಿದ್ರೂ ಕೂಡ ಬಹುಶಃ ಆಗಲಿಕ್ಕಿಲ್ಲ. ಒಳ್ಳೆ ಚಳಿಯಲ್ಲಿ ಬಿಸಿ 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 ಊಟ ಮಾಡ್ತಿದ್ದೀವಿ ನೋಡಿ. ಅವ್ರಿಗೆ ಧೈರ್ಯ ಏನು ಅಂತಂದ್ರೆ ನಿಲ್ಸಲ್ಲ ಅಂತ. ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋರ್ಗೂ ಕೂಡ ನಾವು ಅದನ್ನ ಕೇಳ್ಕೊಂಡು ಕುಗ್ಗು ಬಿಡ್ತೀವಿ. ಇಲ್ಲ ಇಂಥ ಮಾತನಾಡಿದ್ರು ನಾನು ಯಾರಿಗೂ ಇದ್ರನ್ನ ತೋರಿಸ್ಬಾರ್ದು ಅಂತ ಇದ್ಬಿಡ. ಅದೇ ಕಮೆಂಟನ್ನು ಜೆರಾಕ್ಸ್ ಕಾಪಿ ಮಾಡಿ ಹಾಕಿ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಹುಚ್ಚಿ ಹಿಂಗೊಂದು ಮಾಡ್ತಾಳೆ ಅಂತ. ಬಂದ ಇವನು ಬಂದ. ಏನು ತಿನ್ಕೊಂಬಂದಿದ್ಯಾ ಗಲೀಜು? ಏಯ್, ಅವನಿಗೆ ಗೊತ್ತಿದೆ ನಾವು ಬೈತಾ ಇರೋದು ಇವಾಗ. ಬಾಯಲ್ಲಿ ಏನಾದರೂ ನನ್ನನ್ನು ಮುಟ್ಟಕ್ಕೆ ಬಂದ್ಯೋ? क्या देखने को ना बजना चाहिए. बस उनके जला ग्रुप पे होया कविता गाने सा निकलता है ना, उसका सीधे रदगांव सुराख है. मतलब वहाँ से बाहर आ सकता है बंदा 6-7 किलोमीटर दूर. हाँ 6-7 किलोमीटर दूर है. तो क्या हुआ, उसको आगे से लगा दिया, चल भाई आप तू भी चल. तो उसको ऐसा लगा कि पीछे मेरी पूरा बारात आ रही, ढोल बजा रहा, कोई कुछ हो रहा, हल्ला. बिल्कुल उसको लग रहा कि पूरा बारात आ गई पीछे. तो उसने पीछे नहीं देखना था. तो जैसे निकल गया, बाहर निकला तो घर से आ गया, वो 100 मीटर पीछे रहा. उसने कहा यार अब तो घर में पहुंचने वाला है, ये पीछे क्या आ रहा है इतना. पूरा घर में इतना बारात, ये सब कुछ झमेला जाएगा तो घर वाले क्या सोचेंगे. The next morning. ಗುಡ್ ಮಾರ್ನಿಂಗ್, ದಿಸ್ ಇಸ್ ಡೇ 2. ನಿನ್ನೆ ರಾತ್ರಿ ನಾವು ಕ್ಯಾಂಪ್ ಫೈರ್ ಹಾಕಿ ಎಷ್ಟು ಒಳ್ಳೆ ಊಟ ಮಾಡಿ ಚೆಂದ ಮಾಡಿ ಮಲಗಿದ್ವಿ. ಬಟ್ ಅದು ಸರ್ವೈವಲ್ ಇನ್ಸ್ಟಿಕ್ಟ್ ಅಂತ ಒಂದಿರುತ್ತಲ್ಲ, ನೀವು ಈ ರೀತಿ ಜಂಗಲಲ್ಲಿ ಅಥವಾ ಮೌಂಟೇನ್ಸಲ್ಲಿ ಮಲಗಿದಾಗ ಅಷ್ಟು ಡೀಪ್ ಸ್ಲೀಪ್ ಬರೋದಿಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ನಿದ್ದೆ ಆಗಿಲ್ಲ. ಬಟ್ ವೆದರ್ ಸೂಪರ್ ಇದೆ,
ಸೂಪರ್ ಇದೆ ಅಂತಂದರೆ ನಿನ್ನೆ ರಾತ್ರಿ -2ವರೆಗೆ ಹೋಗಿದೆ, ಇವತ್ತು -7 ಹೋಗುತ್ತಂತೆ. ಬಟ್ ಚೆನ್ನಾಗಿದೆ, ನೋ ಪೇನ್ ನೋ ಗೇನ್. ನೋಡಿ ಅಲ್ಲಿ ನಮ್ಮ ಗುಂಡ ಕೂತಿದ್ದಾನೆ, ಕಪ್ಪು ಕಾಣಿಸ್ತಿದ್ದಾನ. ಸೊ ಯಾ, ಡೇ ಶುರುವಾಗಿದೆ. ಇಟ್ಸ್ 8 o'clock. ಇವಾಗ ಒಂದು ಲೆಮನ್ ಟೀ ಕುಡಿದ್ವಿ, ಚೆಂದ ಮಾಡಿ ಮುಖಕ್ಕೆ ಕಾಲ ತೊಳೆದು ಬ್ರಷ್ ಎಲ್ಲ ಮಾಡಿ ಇನ್ನರ್ಸ್ ಎಲ್ಲ ಚೇಂಜ್ ಮಾಡಿ ಬಟ್ಟೆ ಎಲ್ಲ ಹಿಂಗೆ ಒಳಗಡೆ ಇರೋದು, ಹೊರಗಡೆ 3 ಲೇಯರ್ಸ್ ಆಗೇನು ಹಾಕ್ಕೊಂಡು ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ಸೊ ಇದು ಗುಜರಾಣಿ ಅಂತ, ಬೇಕತಾಲ ಅಲ್ಲ. ನಿನ್ನೆ ಬೇಕತಾಲ ಅಂತ ಹೇಳಿದ್ದಲ್ಲ, ಬೇಕತಾಲ ಅಲ್ಲ. ಇವತ್ತು ನಾವು ಬೇಕತಾಲನ್ನು ದಾಟಿ ಹೋಗ್ತೀವಿ. ಸೊ ಯಾ. ಮಿಚು, ರಾತ್ರಿ ಯಾಕೆ ಭಯ ಆಗ್ತಾಯಿತ್ತು ನಿನಗೆ? ಟೆಂಟ್ ಸುತ್ತ ಯಾಕೆ ಓಡಾಡ್ತಿದ್ದೆ ಮಿಚು? ಚಳಿ ಆಗ್ತಾಯಿತ್ತಾ? ದೇವನ್ ನೋಡಿದ್ಯಾ ಮಿಚು? ಮಿಚು 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 ಟ್ರಾನ್ಸ್ ಹೋಗ್ಬಿಟ್ಟಿಯಾ? ಐ ಐ ಐ. ಇದು ನಮ್ಮ ಟೆಂಟ್, ಇದು ನಮ್ಮ ಫ್ರೆಂಡ್ಸ್ ಟೆಂಟ್. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಸೊ ಇದು ಕಿಚನ್ ಟೆಂಟ್, ಇದು ಕಿಚನ್. ಇವಾಗ ನಮ್ಮ ಗರ್ಲ್ಸು ಎದ್ದು ವಿಟಮಿನ್ ಸಿ ತೊಗೊಳ್ತಾ ಜಟೆ ಕಟ್ಟಿರೋ ಕೂದಲನ್ನು ಬಾಚ್ತಾ ಇದ್ದಾರೆ. ಆಲ್ರೆಡಿ ಅಂತೂ ಇಂತೂ ಅರ್ಧ ಗಂಟೆಯಲ್ಲಿ ಕೂದಲು ಬಾಚಿ ಕೂದಲು ಉಸಿರಾಡೋ ಥರ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ. ಓಕೆ, A few moments later. 9:30 ಟೈಮು. ಶುರು ಮಾಡಿದಾಗ ಜಸ್ಟ್ 5 ಮಿನಿಟ್ಸ್ ಆಗಿದೆ. ಬಟ್ ಎಲಿವೇಶನ್ ಹೆಂಗಿದೆ ನೋಡಿ. ಅಲ್ಲಿ ಮ್ಯೂಲ್ಸ್ ಬರ್ತಾ ಇದೆ. ನೋಡಿ, ಅಂತೂ ಇಂತೂ ಸ್ನೋ ಕಾಣೋ ಜಾಗಕ್ಕೆ ರೀಚ್ ಆಗಿದ್ದೀವಿ. ಸತತ ಪ್ರಯತ್ನಗಳ ನಂತರ ಇವಾಗ ತೋರಿಸ್ತಾ ಇರೋ ರೂಟ್ ಆರಾಮಾಗಿದೆ. ಬಟ್ ವಾಪಸ್ ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲ, ಅದು ಆ್ಯಕ್ಚುಲಿ ಯಾವ ಎಲಿವೇಶನಲ್ಲಿ ಇತ್ತು ಅಂತಂದರೆ, ಶೂಟಿಂಗಲ್ಲಿ ನಿಮಗೆ ಕಾಣಿಸೋದಲ್ಲ, ಈಸಿ ಟೆರೇನ್. ಎಲ್ಲರೂ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಮಂಗ ಆಗಬೇಡಿ, ಸತ್ಯ ಹೇಳೋರು ತುಂಬ ಕಡಿಮೆ. ಸೊ ಟ್ರೆಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ನ ರಿಯಾಲಿಟಿ, ದ ಅದರ್ ಸೈಡ್ ಆಫ್ ಇಟ್ ವಿ ಶುಡ್ ಆಲ್ವೇಸ್ ಬಿ ಅವೇರ್. ಬಟ್ ಇಟ್ಸ್ ವರ್ತ್. ನೋಡಿ ಅಲ್ಲಿ ಸ್ನೋ ಕಾಣಿಸ್ತಿದೆ. हमने सब खत्म कर दिया, खा लिया. इधर भी स्नो. मैं पहली बार ऐसे कुत्ते को कुत्ता बोलना पड़ रहा है, वो मुझे बुरा लग रहा है. मैं तो नहीं बोलती ना आप. ये कुत्ता नहीं है, ये कुछ और है. इसमें थोड़ा ध्यान रखना, ये स्लिपरी है. ये आगे जाएगा नहीं. ए हैदर पुका, हैदर पुका, हैदर पुका, हैदर पुका, हैदರ್ पुका. ನಮ್ಮ ಜೊತೆ ಒಂದು ಡಾಗ್ ಬರ್ತಿದೆ. ಯೂಶ್ವಲಿ ಡಾಗ್ ಗಾರ್ಡಿಯನ್ಸ್ ಆಯಿತಾ, ಬಟ್ ಈ ಡಾಗನ್ನು ನಾವು ಗಾರ್ಡ್ ಮಾಡ್ತಾಯಿದ್ದೀವಿ. Z+ ಸೆಕ್ಯೂರಿಟಿಯಲ್ಲೇ ಓಡಾಡ್ತಿದ್ದಾನೆ. ಮುಂದ್ಗಡೆ 2 ಜನ ಇರಬೇಕು, ಹಿಂದ್ಗಡೆ 2 ಜನ ಇರಬೇಕು. ಇವನು ಸೆಂಟ್ರಲ್ಲಿ ಓಡಾಡ್ತಾನೆ, ಮುಂದೆ ದೇವ್ರಣೆ ಹೋಗ್ತಾ ಇಲ್ಲ. ರೆಡಿ? ವಾವ್! पार तो सेवल भाई. ಇದೆಲ್ಲ ಐಸು. ಕಾಲಿಡುವಾಗ ಎಷ್ಟು ಹುಷಾರಾಗಿ ಇಡಬೇಕು ಅಂತಂದರೆ, ಒಂದು ಸ್ಲಿಪ್ ಆಮೇಲೆ ಬ್ಲಾಸ್ಟ್ ಅಷ್ಟೇ. ಪಿಚ್ವಾಡ ಬ್ಲಾಸ್ಟ್ ನೋಡಿ. ಬೇಬಿ ಸ್ಟೆಪ್ಸ್ ಇಟ್ಟು ಹೋಗ್ತಿದ್ದೀವಿ. ಚೆಕ್ 1 2 3 1 2 3. ಹೇಡ್ ಹೋಗು, ಇಲ್ಲಿ ಬಾ ಪ್ಲೀಸ್. A few moments later. ಎಂಥ ಎಲಿವೇಶನ್ ದಾಟ್ಕೊಂಡು ಬಂದ್ವಿ ಅಂತಂದರೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ?
2 hours later. ಮಧ್ಯಾಹ್ನ 1 ಗಂಟೆ ಆಗಿದೆ. ಸದ್ಯ ನಾವು ತಿಲಾಂಡಿ ಅನ್ನೋ ಒಂದು ಪಿಟ್ ಸ್ಟಾಪಲ್ಲಿ ನಿಂತಿದ್ದೀವಿ. ನನ್ನ ಹಿಂದೆ ಏನು ಕಾಣಿಸ್ತಿದೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಇಷ್ಟು ನಿಮಗೆ ಬ್ಯೂಟಿಫುಲ್ ಕಾಣಿಸ್ತಾ ಇದ್ದರೂ ಕೂಡ ವೆರಿ ಅನ್ಫಾರ್ಚುನೇಟ್, ಯಾವ ವಿಷಯದ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಿತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದ್ರ ಪರಿಣಾಮ ಈ ಕಡೆ ಮೌಂಟೇನ್ಸ್ ನೋಡಿ, ಯಾವುದು ಇದು ಪೂರ್ತಿ ಸ್ನೋ ಕ್ಯಾಪ್ ಆಗಿ ಇರಬೇಕಿತ್ತು. ಸದ್ಯಕ್ಕೆ ಅದಷ್ಟು ಮೌಂಟೇನ್ಸ್ ಉಳಿದಿದೆ ಸ್ನೋ ಕ್ಯಾಪ್ಟಾಗಿ. ಇದೆಲ್ಲ ನೋಡಿ ಎಲ್ಲ ಬರ್ಡಾಗೋಗಿದೆ. ದಿಸ್ ಈಸ್ ಸೀರಿಯಸ್ ಇಶ್ಯೂ. ಪೊಲಿಟಿಕಲ್ ಅಜೆಂಡಾ, ರಿಲಿಜಿಯಸ್ ಆರ್ ಕಾಮ್ಯುನಲ್ಗಿಂತನೂ ಜಾಸ್ತಿ ವಿ ಶುಡ್ ಬಿ ಅಡ್ರೆಸ್ಸಿಂಗ್ ದಿಸ್ ಪ್ರಾಬ್ಲಮ್. ಲಿಟ್ರಲಿ ಯಾವ ಪ್ಲೇಸು ಶತಮಾನದವರೆಗೆ ಸ್ನೋ ಕ್ಯಾಪ್ ಇತ್ತು, ಗ್ಲೋಬಲ್ ವಾರ್ಮಿಂಗಲ್ಲಿ ಗ್ಲೇಷಿಯರು ಏನು ಉಳಿಯಲ್ಲ, ಯಾರು ಉಳಿಯಲ್ಲ. ಓಡ್ ಬನ್ನಿ ಜೋರು. Ready. Woo! ನಾವಿವಾಗ ಒಂದು ಬ್ಯೂಟಿಫುಲ್ ಪ್ಲೇಸನ್ನು ರೀಚ್ ಆಗಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅನ್ನೋದನ್ನು ನಮ್ಮ ಟ್ರೈಬ್ ಹೇಳುತ್ತೆ. ಓಕೆನಾ? ಎಲ್ಲಿದ್ದೀವಿ? ಜಂಡಿ ಟಾಪ್. ಸೊ ಅಲ್ಲಿ ತ್ರಿಶೂಲ ಕಾಣ್ತಾ ಇದೆ ಅಲ್ಲ, ಇಲ್ಲೊಂದು ಸಣ್ಣದು ಶಿವನ್ ಟೆಂಪಲ್ ಇದೆ. ಹೆಂಗೆ ಅನ್ನಿಸ್ತಿದೆ ಇವತ್ತಿನ ದಿನ? ತುಂಬಾ ಖುಷಿ ಆಗ್ತದೆ. 1 eternity later. ಆಲ್ ರೈಟ್, ಬೆಳಗ್ಗೆ 9:30 ಇವಾಗ ಆಲ್ಮೋಸ್ಟ್ 5 ಗಂಟೆ. 8 ಕಿಲೋಮೀಟ್ರ್ ಲೆಕ್ಕ. ಭಯಂಕರ ಎಲಿವೇಶನ್ನು, ಕೆಲವೊಂದಷ್ಟು ಸ್ನೋ ಪ್ಯಾಚ್, ಹೀಗೆಲ್ಲ ಎಲ್ಲ ಥರದ್ದು ಮೆಡೋ ಎಲ್ಲ ಇತ್ತು. ಅದೆಲ್ಲದನ್ನು ಪಾರಾಗಿ ನಾವು ಇವಾಗ ಬ್ರಹ್ಮತಲ್ದು ಕ್ಯಾಂಪನ್ನು ರೀಚ್ ಆಗ್ತಾಯಿದ್ದೀವಿ. ಅಲ್ಲಿ ನೋಡಿ ಇಷ್ಟು ಚಂದ ಸನ್ ಕಾಣಿಸ್ತಿದ್ದಾನೆ ಅಂತ. ಫುಲ್ ಸುಸ್ತಾಗಿದೆ. ಸೊ ಹೋಗಿ ಒಂದು ಟೀ ಕುಡಿದು ಇವತ್ತು ಚೆಂದ ನಿದ್ದೆ ಮಾಡಬೇಕು. ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ. ಸೊ ಐ ವಿಲ್ ಸೀ ಯು ಟುಮಾರೋ.